ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತೆ. ಹಾಗೆ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯ ಅನ್ನೋದಿರುತ್ತೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡೋದನ್ನು ಕಲ್ತ್ಕೊಳ್ಳಿ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಹೇಗಿರುತ್ತೋ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ಆ ದಾರಿಯನ್ನು ಹುಡುಕೊಂಡು ಜೀವನದಲ್ಲಿ ಯಶಸ್ವಿಯಾಗೋದನ್ನು ನಾವು ಕಲಿಬೇಕು. ನಡೆಯೋ ದಾರಿಯಲ್ಲಿ ಯಾವತ್ತೂ ಕೂಡ ನಮಗೆ ನಿಯತ್ತಿರಬೇಕು. ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದ್ರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತೆ. ಬೇಕಾದರೆ ನೀವು ಪರೀಕ್ಷೆ ಕೂಡ ಮಾಡಿ ನೋಡಬಹುದು. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಎಲ್ಲವೂ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಸ್ನೇಹಿತರೆ, ಎಷ್ಟೇ ಸಂಬಂಧಗಳಿದ್ರೂ, ಎಷ್ಟೇ ಸಂಬಂಧಿಕರು, ಸ್ನೇಹಿತರು ಇದ್ರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಟ್ಟಿ ಅನಿಸ್ಬಿಡ್ತೀವಿ. ಆಗ ನಮಗೆ ದಿಕ್ಕೇ ಕಾಣದಂತಾಗತ್ತೆ. ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರೋದಿಲ್ಲ. ನೀವು ತಪ್ಪು ಕೆಲಸ ಮಾಡಿದರೆ ನಿಮ್ಮನ್ನು ಯಾರೂ ಕೂಡ ಮರೆಯೋದಿಲ್ಲ. ಈ ಪ್ರಪಂಚನೇ ಹೀಗೆ. ಇಂತಹ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು ಅಂದರೆ ಯಾರಿಗೂ ಕೂಡ ಅನಿವಾರ್ಯವಾಗಿ ನಾವು ಬದುಕಬಾರ್ದು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದಂತೆ. ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲ, ಹಠ ಮನಸ್ಸಲ್ಲಿ ಕಿಚ್ಚು ಇರುತ್ತೆ. ನಡೆದು ಹೋಗಿದ್ದು ಹೋಯಿತು, ಮರೆದು ಹೋಗಿದ್ದು ಹೋಯಿತು, ಮುಗಿದು ಹೋಗಿದ್ದು ಹೋಯಿತು, ಬಿಟ್ಟು ಹೋದವರು ಕೂಡ ಹೋದರು. ಮರೆತು ಹೋದವರನ್ನು ಬಿಟ್ಟು ಬಿಡಿ, ಮರೆತು ಬಿಡಿ. ಆದರೆ ಒಂದು ಮಾತ್ರ ನೆನಪಲ್ಲಿಟ್ಕೊಳ್ಳಿ, ಅವರೆಲ್ಲರಿಂದ ಕಲಿತ ಪಾಠ ಯಾವತ್ತೂ ಕೂಡ ನೀವು ಮರಿಬೇಡಿ. ಒಬ್ಬರ ಸರಳತೆ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದದ್ದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯ ಇದೆ ಅನ್ನೋದನ್ನು ನೀವು ಎಂದಿಗೂ ಮರಿಬಾರ್ದು. ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಎರಡು ಔಷಧಿಗಳಿವೆ ಅಂತ ಹಿರಿಯರು ಹೇಳ್ತಾರೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ ಎರಡು ಔಷಧಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಪ್ರತಿದಿನ ಸೇವಿಸ್ತಾ ಹೋದರೆ ಕಷ್ಟಗಳು ಎಂಬ ಮಹಾಮಾರಿ ನಿಮ್ಮನ್ನು ಯಾವತ್ತೂ ಕೂಡ ಕಾಡುವುದಿಲ್ಲ. ಸ್ನೇಹಿತರೆ, ಈ ಮೂರು ಕೆಟ್ಟ ಚಟಗಳು ಯಾರಲ್ಲಿರುತ್ತೋ ಅವರಿಗೆ ಯಾವತ್ತೂ ಕೂಡ ಅದೃಷ್ಟ ಒಲಿದು ಬರೋದಿಲ್ಲ. ಅಂತಹ ಮೂರು ಕೆಟ್ಟ ಚಟಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇ ಕೆಟ್ಟ ಚಟ ಸೋಮಾರಿತನ. ಹೌದು ಸ್ನೇಹಿತರೆ, ಯಾವ ಮನುಷ್ಯನಲ್ಲಿ ಸೋಮಾರಿತನ ಪೂರ್ತಿ ತುಂಬಿ ತುಳುಕ್ತಾ ಇರುತ್ತೋ ಆತನಲ್ಲಿ ಅದೃಷ್ಟ ಅನ್ನೋದು ಯಾವತ್ತೂ ಕೂಡ ಒಲಿದು ಬರೋದಿಲ್ಲ. ಸೋಮಾರಿತನ ಮನುಷ್ಯನನ್ನು ನಿಧಾನವಾಗಿ ಕೊಲ್ತಾ ಹೋಗುತ್ತೆ. ಸೋಮಾರಿತನ ಅನ್ನೋದು ಮನುಷ್ಯನಿಗೆ ಅತ್ಯಂತ ಕೆಟ್ಟ ಚಟವಾಗಿ ಪರಿಣಮಿಸ್ತಾ ಇದೆ. ಈ ಸೋಮಾರಿತನ ಅನ್ನೋ ಕೆಟ್ಟ ಚಟ ಬಿಡಬೇಕು ಅಂದರೆ ನೀವು ಮೊಟ್ಟ ಮೊದಲು ಜೀವನದಲ್ಲಿ ಮುಂದೆ ಬರೋ ಗುರಿಯನ್ನು ಕಾಣಬೇಕು. ನಾನೇನಾದರೂ ಆಗಲಿ ಮುಂದೆ ಬಂದೇ ಬರ್ತೀನಿ. ನನ್ನನ್ನು ಯಾರು ಕೇವಲವಾಗಿ ನೋಡಿತಾರೋ ಅವರಿಗೆ ನಾನು ನನ್ನ ತಾಕತ್ತೇನು, ನನ್ನ ಸಾಮರ್ಥ್ಯ ಏನು, ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ ನೀವು ಪಣ ತೊಡಬೇಕು. ಆಗಲೇ ಈ ಸೋಮಾರಿತನ ಅನ್ನೋ ಕೆಟ್ಟ ಚಟ ನಿಮ್ಮಿಂದ ಬಿಟ್ಟು ಹೋಗೋದು. ಅತ್ಯಂತ ಕೆಟ್ಟ ಚಟವಾಗಿ ಪರಿಣಮಿಸ್ತಾ ಇರೋ ಈ ಸೋಮಾರಿತನ ನೀವು ಬಿಟ್ಟಾಗಲೇ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರುತ್ತೆ. ಇನ್ನು ನೀವು ಬಿಡಲೇಬೇಕಾದಂಥ ಎರಡನೇ ಅತಿ ಕೆಟ್ಟ ಚಟ ಏನು ಅಂದರೆ ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಇರೋದು. ಹೌದು ಸ್ನೇಹಿತರೆ, ಯಾವ ಮನುಷ್ಯ ತನ್ನ ಕೆಲಸವನ್ನು ಪ್ರೀತಿಸ್ತಾನೋ ಆತನನ್ನು ಸೋಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತನ್ನ ಪ್ರೀತಿಯನ್ನು ತನ್ನ ಕೆಲಸದ ಮೇಲೆ ತೋರಿಸ್ಬೇಕು. ನಾನು ಈ ಕೆಲಸವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ದೇವರೇ ನನಗೆ ಈ ಕೆಲಸದಲ್ಲಿ ಯಶಸ್ಸು ಕೊಡಪ್ಪ ಅಂತ ಯಾರು ಭಕ್ತಿಯಿಂದ ಒಂದು ಕೆಲಸವನ್ನು ಹಿಡ್ಕೋತಾರೋ ಆ ಕೆಲಸದಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ಸನ್ನು ಕಾಣ್ತಾರೆ. ಅವರಿಗೆ ಅದೃಷ್ಟ ತಾನಾಗಿಯೇ ಒಲಿದು ಬರುತ್ತೆ. ಆದ್ದರಿಂದ ಯಾರು ಕೂಡ ತನ್ನ ಕೆಲಸದ ಮೇಲೆ ಆಸಕ್ತಿ ತೋರಿಸೋದಿಲ್ವೋ ಅವರು ಯಾವತ್ತೂ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಕೆಟ್ಟ ಚಟ ನಿಮ್ಮಲ್ಲಿದ್ದರೆ ನೀವು ಈಗಲೇ ಬಿಟ್ಬಿಡಿ, ಇಲ್ಲಾಂದರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ನೀವು ಬಿಡಬೇಕಾಗಿರೋ ಮೂರನೇ ಅತಿ ಕೆಟ್ಟ ಚಟ ಏನು ಅಂದರೆ ನಾಳೆ ಮಾಡ್ತೀನಿ ಅಂತ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕೋದು. ಹೌದು ಸ್ನೇಹಿತರೆ, ಯಾವ ಮನುಷ್ಯ ತನ್ನ ಕೆಲಸದಲ್ಲಿ ಆಸಕ್ತಿಯನ್ನು ತೋರ್ತಾ ಇಂದಿನ ಕೆಲಸವನ್ನು ಇಂದಿಗೆ ಮಾಡಿ ಪೂರ್ತಿಗೊಳಿಸ್ತಾನೋ ಅವನೇ ಶಕ್ತಿಶಾಲಿ, ಅವನೇ ಯಶಸ್ವಿಶಾಲಿ ಆಗ್ತಾನೆ. ಬದಲಿಗೆ ಇವತ್ತಿನ ಜಗತ್ತಿನಲ್ಲಿ ಎಂತಹ ಜನ ಇದ್ದಾರೆ ಅಂದರೆ ಈ ಕೆಲಸನ ಇವತ್ತು ಬೇಡ, ನಾಳೆ ಮಾಡಿದ್ರೆ ಆಯಿತು, ನಾಳೆ ಬರುತ್ತೆ, ನಾಳೆಗೆ ಮತ್ತೆ ಆ ಕೆಲಸವನ್ನು ನಾಡಿದ್ದಿಗೆ ಮುಂದೆ ಹಾಕೋದು. ಹೀಗೆ ಮಾಡ್ತಾ ಮಾಡ್ತಾ ತನ್ನ ಕೆಲಸವನ್ನು ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಕ್ಕೆ ಮುಂದೂಡ್ತಾನೇ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಅದೃಷ್ಟ ಯಾವತ್ತೂ ಕೂಡ ಒಲಿದು ಬರೋದಿಲ್ಲ.
ಅದೃಷ್ಟಶಾಲಿ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಅವರು ಕೆಲಸವನ್ನು ಪ್ರೀತಿಸ್ತಾರೆ. ಆ ಕೆಲಸವನ್ನು ಪ್ರೀತಿಸೋದಲ್ಲದೆ ತನ್ನ ಕೆಲಸವನ್ನು ಹಠದಿಂದ ಮಾಡಿ ಮುಗಿಸ್ತಾರೆ. ಅಂಥವ್ರು ಮಾತ್ರ ಈ ಜಗತ್ತಿನಲ್ಲಿ ವಿಜಯಶಾಲಿಯಾಗುವುದು. ಸ್ನೇಹಿತರೆ, ಒಂದು ಮಾತು ಮಾತ್ರ ನಿಮ್ಮ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಅದೃಷ್ಟ ತಾನಾಗಿ ಒಲಿದು ಬರೋದಿಲ್ಲ. ನಾವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಬೇಕು. ಆ ಹಾರ್ಡ್ ವರ್ಕ್ಗೆ ನಮಗೆ ಅದೃಷ್ಟವಾಗಿ ಬದಲಾಯಿಸುತ್ತೆ. ಈ 3 ಕೆಟ್ಟ ಚಟಗಳನ್ನು ನಿಮ್ಮ ಜೀವನದಿಂದ ಇವತ್ತಿಗೆ ಒಡೆದು ಹಾಕ್ಬಿಡಿ, ತೆಗೆದು ಹಾಕ್ಬಿಡಿ. ಆಗಲೇ ನೀವು ಗೆಲ್ಲೋಕ್ಕಾಗೋದು. ಮನುಷ್ಯ ತಾನಿರುವ ಮನೆಯನ್ನು 2 ಹೊತ್ತು ಸ್ವಚ್ಛ ಮಾಡಿ ಕಸವನ್ನೆಲ್ಲ ಹೊರಕಾಕ್ತಾನೆ. ಆದರೆ ತನ್ನ ಮನಸ್ಸಿನಲ್ಲಿ ತುಂಬ ವರ್ಷಗಳಿಂದ ತುಂಬಿಕೊಂಡಿರುವ ಕಹಿ ನೆನಪು ಅನ್ನುವ ಕಸವನ್ನು ಹಾಗೆ ಬಿಟ್ಬಿಡ್ತಾನೆ. ಆಶ್ರಯ ಕೊಟ್ಟ ಮನೆಯನ್ನೇ 2 ಹೊತ್ತು ಸ್ವಚ್ಛ ಮಾಡ್ತಾ ಇರುವಾಗ ಜೀವನ ಕೊಟ್ಟ ಮನಸ್ಸನ್ನು 1 ಹೊತ್ತಾದರೂ ಸ್ವಚ್ಛ ಮಾಡುವುದು ಯೋಗ್ಯ ಅಲ್ವೇ ಸ್ನೇಹಿತರೆ? ನೀವು ಈ ಬದುಕಿನಲ್ಲಿ ತಿಳಿದು ಬದುಕಬೇಕಾಗಿರೋದು ತುಂಬಾ ಇದೆ. ದೀಪ ಮಾತನಾಡುವುದಿಲ್ಲ, ಅದರ ಬೆಳಕು ದೀಪದ ಪರಿಚಯವನ್ನು ನೀಡುತ್ತೆ. ಅದೇ ರೀತಿ ನೀವು ನಿಮ್ಮ ಬಗ್ಗೆ ಏನೂ ಹೇಳಬೇಡಿ, ಒಳ್ಳೆಯ ಕೆಲಸ ಮಾಡ್ತಾ ಹೋಗಿ, ಅದೇ ನಿಮ್ಮ ಪರಿಚಯವನ್ನು ಮಾಡಿಸುತ್ತೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕೋದ್ರಲ್ಲಿ ಪ್ರೀತಿ ಇರುತ್ತೆ, ನಂಬಿಸುತ್ತಾ ಬದುಕೋದ್ರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ. ನಾವು ಬದುಕಲ್ಲಿ ಇಟ್ಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು. ಗೆದ್ದರೆ ಮುಂದಿನ ದಾರಿ ಸುಗಮಗೊಳಿಸುತ್ತೆ, ಸೋತ್ರೆ ಬಾಳಿನ ಹೊಸ ಅಧ್ಯಾಯ ಉಗಮಗೊಳಿಸುತ್ತೆ. ಸ್ನೇಹಿತರೆ, ಕೊನೆಗೊಂದು ಮಾತು, ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರೋದಿಲ್ಲ. ನೀವು ತಪ್ಪು ಕೆಲಸ ಮಾಡಿದರೆ ನಿಮ್ಮನ್ನು ಜೀವನದಲ್ಲಿ ಯಾರೂ ಕೂಡ ಮರೆಯೋದಿಲ್ಲ. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ, ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.